ಎಲ್ಲರಿಗೂ ನಮಸ್ತೆ. ಜಗಜ್ಯೋತಿ ಬಸವೇಶ್ವರರ ಜಯಂತಿಯ ಶುಭಾಶಯಗಳು. ವಚನ ಚಳವಳಿಯ ಅನುಭಾವಿ ಸಂತ ಅಲ್ಲಮ ಪ್ರಭುದೇವರು ಬಸವಣ್ಣನವರ ಕುರಿತು ಹೀಗೆ ಹೇಳ್ತಾರೆ. ಯುಗದ ಉತ್ಸಾಹವೆಂದು ಬಸವಣ್ಣನವರನ್ನು ಕರೆದಿದ್ದಾರೆ. ಬಸವಣ್ಣನವರ ವ್ಯಕ್ತಿತ್ವಕ್ಕೆ ಮಹೋನ್ನತ ರೂಪಕವಾಗಿದೆ. ಬಸವಣ್ಣನವರು 12ನೇ ಶತಮಾನದಲ್ಲಿ ಕೈಗೊಂಡಂತಹ ಕಾರ್ಯವಿಧಾನ ಇಂದಿಗೂ ನಿಬ್ಬೆರಗೊಳಿಸುತ್ತದೆ. ಹರಿಹರ ಕವಿ ಬಸವಣ್ಣನವರನ್ನು ಕುರಿತು ರಚಿಸಿರುವಂತಹ ಬಸವರಾಜ ದೇವರ ರಗಳೆ ಎಂಬ ಅಪೂರ್ವ ಕಾವ್ಯದಲ್ಲಿ ಬಸವಣ್ಣನನ್ನು ರಾಜ ಮತ್ತು ದೇವರು ಎಂದು ಸಂಬೋಧಿಸಿದ್ದು ಧ್ವನಿಪೂರ್ಣ ಮತ್ತು ಅರ್ಥಗರ್ಭಿತ ಅಂತ ಹೇಳ್ಬೋದು. ಇನ್ನು ವಚನ ಚಳವಳಿಗೆ ಸಾಮಾಜಿಕ ಪಲ್ಲಟ ಎಷ್ಟು ಮುಖ್ಯವೋ ಆಧ್ಯಾತ್ಮದ ಸಂಗತಿಯೂ ಅಷ್ಟೇ ಪ್ರಧಾನವಾಗಿತ್ತು. ವಚನಗಳ ರಚನೆ ಕೇವಲ ಕಾವ್ಯಾಭಿವ್ಯಕ್ತಿ ಅಷ್ಟೇ ಅಲ್ಲ, ವಚನಕಾರರಿಗೆ ಸಾಮಾಜಿಕ ಆಧ್ಯಾತ್ಮಿಕ ಸಂಗತಿ ಮತ್ತು ಅದು ಬದಲಾಗಬೇಕಾದಂತಹ ಅನಿವಾರ್ಯತೆ ಕೂಡ ಮುಖ್ಯವಾಗಿತ್ತು. ಆದ್ದರಿಂದಲೇ ಅನೇಕ ವಚನಕಾರರು ತಮ್ಮ ವಚನಗಳನ್ನು ರಚನೆ ಮಾಡಿದ್ದಾರೆ. ವಚನವೆಂದರೆ ಮಾತು ಎಂಬ ನಾಮಪದದ ಅರ್ಥ ಮಾತ್ರವಿರದೆ ಭಾಷೆ, ಆಣೆ, ಪ್ರಮಾಣ ಎನ್ನುವ ಕ್ರಿಯಾಪದದ ಅರ್ಥವೂ ಇದೆ. ಆದ್ದರಿಂದಲೇ ವಚನಕಾರರಿಗೆ ಮಾತೆಂಬುದು ಜ್ಯೋತಿರ್ಲಿಂಗ, ನುಡಿ ಮುತ್ತಿನ ಹಾರ, ಅದೊಂದು ಭಕ್ತಿಯ ಶುಭಾಶಯವಾಗಿತ್ತು. ವಿಶ್ವದಲ್ಲಿ ಕಾಲಕಾಲಕ್ಕೆ ಅನೇಕ ರೀತಿಯ ಕ್ರಾಂತಿಗಳಾಗಿವೆ. ಆ ಯಾವ ಕ್ರಾಂತಿಗಳು ಶರಣರ ಸಮಗ್ರ ಕ್ರಾಂತಿಯನ್ನು ಹೋಲುವುದಿಲ್ಲ. ಮಾನವ ಸಮುದಾಯದ ಎಲ್ಲ ಕ್ಷೇತ್ರಗಳ ಸದಾಶಯಗಳಿಗೆ ಸ್ಪಂದಿಸುವಂತಹ ಕ್ರಾಂತಿಗೆ ನಾಂದಿ ಹಾಡಿದವರು ಬಸವಾದಿ ಶರಣರು. ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ನೊಲಿಸುವ ಪರಿ. ಈ ವಚನ ಬಸವಾದಿ ಶರಣರು ನಡೆಸಿದ ಸಮಗ್ರ ಕ್ರಾಂತಿಗೆ ಮೂಲ ಪ್ರೇರಣೆ ಅಂತ ಹೇಳ್ಬೋದು. ಜಾತ್ಯತೀತ ಸಮಾಜದ ಕಲ್ಪನೆ, ಸ್ತ್ರೀ ಸಮಾನತೆಯ ಪ್ರತಿಪಾದನೆ, ಕಾಯಕ ದಾಸೋಹ, ಸಾಂಸ್ಕೃತಿಕ ನಾಯಕ, ಈ ರೀತಿಯಾಗಿ ಹಲವಾರು ಕ್ಷೇತ್ರಗಳಲ್ಲಿ ಬಸವಣ್ಣನವರು ಅನೇಕ ರೀತಿಯಾದಂತಹ ವಿಶಿಷ್ಟವಾದಂತಹ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಸವಣ್ಣ ವಿಶ್ವಕಂಡ ಶ್ರೇಷ್ಠ ಸಮಾಜ ಸುಧಾರಕರಾಗಿದ್ದಾರೆ. ಅವರ ಆದರ್ಶ ಮೌಲ್ಯಗಳನ್ನು ನಾವೆಲ್ಲರೂ ಪಾಲಿಸೋಣ. ಧನ್ಯವಾದಗಳು.